ನಮ್ಮ ಸ್ವಂತ ಊರಲ್ಲೇ ಓದ್ತಿದ್ದೆ ನಾನು, ಅಂದ್ರೆ 4ನೇ ಕ್ಲಾಸ್ ತನಕ. 5ನೇ ಕ್ಲಾಸಲ್ಲಿ ನಮ್ದು ಸ್ವಲ್ಪ ಮನೆ ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ತಂದೆ ತೀರ್ಕೊಂಡ್ರು. ಸೊ ನನಗೆ 5ನೇ ಕ್ಲಾಸಿಂದ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲೇ ಸ್ಟಡಿ ಮಾಡಿದೆ. ಅಂದರೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಲ್ಲೇ ಇದ್ದೆ. ಆಮೇಲೆ 10ನೇ ಕ್ಲಾಸ್ ಆದ್ಮೇಲೆ PUCಗೆ ಲೈಕ್ ನನಗೆ ಯಾವ್ದು ತೊಗೋಬೇಕು, ಸೈನ್ಸ್ ಮಾಡೋದು ನಂದು ಆ್ಯಕ್ಚುಲಿ SSLC ಸ್ಕೋರು ನನ್ನ ಎಕ್ಸ್ಪೆಕ್ಟೆಡ್ ಬರಲಿಲ್ಲ. ಸೊ ನಂದು 84% ಆಯಿತು, ಬಟ್ ಜಾಸ್ತಿ ತೆಗಿಬೇಕಿತ್ತು. ಕನ್ನಡ ಮೀಡಿಯಮ್ ಓದಿಲ್ಲ. ನೆಕ್ಸ್ಟು ಸೈನ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ನಮ್ಮ ಸರ್ಗೆಲ್ಲ ಕೇಳಿದ್ದೆ, ಅವರು ಒಳ್ಳೆ ಮೆನ್ಸರ್ಶಿಪ್ ಕೊಟ್ಟು ಕ್ವಶನ್ ಆ್ಯಂಡ್ ಆನ್ಸರು ಬಾಯ ಕುಡ್ಕೊಂಡು ಹೋಗ್ತಿದ್ದೆ ಮಗ್ಗಿ ಹೊಡೆದಂಗೆ, ಅದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ಮಾಡಿದೆ, ಲೈಕ್ ಕಂಟಿನ್ಯೂ ಆಯಿತು. ನಮ್ಮ ಸರ್ ಹತ್ರಕ್ಕೆ, ಸರ್ ನನಗೆ ಆಗ್ತಾ ಇಲ್ಲ, ನಾನು ಕಾಮರ್ಸ್ ಅಥವಾ ಆರ್ಟ್ಸ್ಗೆ ಹೋಗ್ತೀನಿ, ನಂಗೆ ಕಷ್ಟ ಆಗ್ತಿದೆ ಹಿಂಗೆ. ಅವ್ರು ಅವಾಗ ಹೇಳಿದ್ರು, 1 ತಿಂಗಳು ವೆಯ್ಟ್ ಮಾಡು, ಈಗ ಏನಾದರೂ ಕಷ್ಟ ಅನಿಸಿದ್ರೆ ನೆಕ್ಸ್ಟ್ ನೋಡೋಣ ಅಂತ. 1 ತಿಂಗಳು ವೆಯ್ಟ್ ಮಾಡಿದೆ. ಸೊ ಒಂದು ಲೆವೆಲಿಗೆ ಹೋಯ್ತು, ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು, ಕಾನ್ಸೆಪ್ಟ್ ಎಲ್ಲ ಈಸಿ ಆಗ್ತಿತ್ತು. ನನಗೇನಂದರೆ ಕ್ಯಾಲ್ಕುಲೇಷನ್, ಮ್ಯಾಥ್ಸು ಎಲ್ಲ ಈಸಿ ಆಗ್ತಿತ್ತು. ಯಾಕಂದರೆ ಮ್ಯಾಥ್ಸ್ ನಂಬರ್ಸ್ ಅಲ್ಲ, ಏನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಥಿಯರಾಟಿಕಲ್ ಬಂದಾಗ ಬಯಾಲಜಿಕಲ್, ಟೆಕ್ನಿಕಲ್ ವರ್ಡ್ಸು, ಮೆಡಿಕಲ್ ವರ್ಡ್ಸ್ ಇರೋ, ಫಿಸಿಕ್ಸಲ್ಲಿ ಬರೀ ಆ ವರ್ಡ್ಸ್ಗಳಿಗೆ ಎದುರ್ತಿದೆ. ಇಂಗ್ಲೀಷ್ ಅಂದರೆ ತಲೆಯಲ್ಲಿ ಬಂದ್ಬಿಡುತ್ತೆ, ನನಗೆ ಬರಲ್ಲ, ಸೊ ನನಗೆ ಆಗಲ್ಲ, ನನಗೆ ಕೊಡೋಕ್ಕಾಗಲ್ಲ ಅಂತ ತಲೆಯಲ್ಲಿ ಬರ್ತಿತ್ತು. ಆಮೇಲೆ ನಿಧಾನಕ್ಕೆ ಕಲಿತೆ. ಫಸ್ಟ್ PUC ಬರೀ ನಾನು ಫುಲ್ ಬಯಾಟೆ ಹೋಗ್ತೀನಿ, ನನಗೇನು ಕಾನ್ಸೆಪ್ಟ್ಗಳು ಅರಿವೇ ಇಲ್ಲ. ಮ್ಯಾಥ್ಸ್ ಎಲ್ಲ ಗೊತ್ತಿತ್ತಷ್ಟೇ, ಬರೀ ಅವ್ನು ಹೇಳ್ತಾರ ಅದನ್ನು ಬರೆಯೋದು ಒಂದು 10-15 ಸರಿ ಬರೆಯೋದು, ಹೋಗಿ ಎಕ್ಸಾಮಿಗೆ ಬರೆಯೋದು ಮಾಡ್ತಿದ್ದೆ. ಆಮೇಲೆ ನೆಕ್ಸ್ಟು ಫಸ್ಟ್ PUCಲಿ ನಂದು 62 ಏನೋ ಪರ್ಸೆಂಟೇಜ್ ಆಯಿತು. ನೆಕ್ಸ್ಟು ಸೆಕೆಂಡ್ PUC ಓದಿ. ಆ ಗ್ಯಾಪಲ್ಲಿ ನಾನು ಲೈಕ್ ನಮ್ಮ ಚಿಕ್ಕಪ್ಪನ ಹೋಟೆಲ್ ಇತ್ತು, ಶನಿವಾರ ಭಾನುವಾರ ಅಂತ ಅಂದರೆ ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಪಾಕೆಟ್ ಮನಿಗೆ ಆಗ್ತಿತ್ತು ಅದು. ಸೊ ಕಾಲೇಜ್ ಫೀಸ್ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ನನಗೆ ಫಸ್ಟ್ PUCಲಿ ಒಬ್ರು ಸರ್ರು ಅಮೌಂಟ್ ಕೊಟ್ಬಿಟ್ಟು ಜಾಯ್ನ್ ಮಾಡ್ತಿದ್ರು PUCಯಲ್ಲಿ. ನೆಕ್ಸ್ಟ್ ಸೆಕೆಂಡ್ PUCಗೆ ಅವ್ರ ಹತ್ರ ಇನ್ನು ಕೇಳೋದೇನೋ, ಪಾಪ ಅವರೇ ಏನೋ ಹೆಲ್ಪ್ ಮಾಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಹೋಟೆಲ್ ಕೆಲ್ಸಕ್ಕೆ ಹೋಗಿ ಅಮೌಂಟ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ PUCಗೆ ಸೈನ್ಸ್ಗೆ ಜಾಯ್ನ್ ಆದೆ. ಟ್ಯೂಷನಿಗೆ ಸೇರಿಕೊಂಡೆ. ಟ್ಯೂಷನಿಗೆ ಹೋಗಿ, ಕಾಲೇಜಿಗೆ ಹೋಗಿ, ಹಾಸ್ಟೆಲ್ ಹಂಗೆ ಲೈಫ್ ಕಳೀತು. ಸೆಕೆಂಡ್ PUC ಮುಗಿಸ್ದೆ. ಸೆಕೆಂಡ್ PUC ಮುಗಿಸಲ್ಲಿ ನಾನು ಫಸ್ಟ್ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಇದ್ದೆ. ನೆಕ್ಸ್ಟು ಸೆಕೆಂಡ್ ಚೇಂಜ್ ಮಾಡಿದೆ, ಒಂದು ಗೌರ್ಮೆಂಟ್ ಇದರಿಂದ ಇನ್ನೊಂದು ಗೌರ್ಮೆಂಟ್ ಚೇಂಜ್ ಮಾಡಿದೆ. ಆವಾಗ ಡಿಗ್ರಿ ಮತ್ತು ಫಸ್ಟ್ PUC ಸೇಮ್ ಆಯಿತು. ನಾನು ಹಾಸ್ಟೆಲ್ ಹೇಗಿದ್ದೆ ಅಂದರೆ, ಒಂದು ಸಣ್ಣ ರೂಮಲ್ಲಿ 11 ಜನ ಇದ್ವಿ. ಲೈಕ್ ಒಬ್ರು ತಲೆಗೆ ಕಲಿಗೆ ತಾಗೋದು, ಇನ್ನೊಬ್ರು ಕಲೆ ಇನ್ನೊಬ್ರಿಗೆ ತಾಗೋದು, ಹಂಗಿದ್ವಿ. ಬಟ್ ಎಂಜಾಯ್ ಮಾಡ್ತಿದ್ವಿ. ಅಂದರೆ ಲೈಕ್ ನಮ್ಮ ಕಷ್ಟ ಇದೆ ಆ ಥರ ಎಲ್ಲ ತಲೆಯಲ್ಲೇ ಇಟ್ಕೊಂಡಿಲ್ಲ. ನೆಕ್ಸ್ಟು ಅಲ್ಲ, ಕಷ್ಟಪಟ್ರೆ ನಮ್ಗೆ ಏನಾದರೂ ಸಿಗೋದಲ್ಲ. ಸೊ ನೆಕ್ಸ್ಟ್ ಹೋದ್ವಿ. ಆ ಕಾಲೇಜಿಗೆ ಹೋದಾಗ ಡಿಗ್ರಿ ಸ್ಟೂಡೆಂಟ್ಸು ನಮಗೆ ಸಿಕ್ಕಿದ್ರು. ಅಣ್ಣವರೆಲ್ಲ ಭಾಳ ಹೆಲ್ಪ್ ಮಾಡೋದು. ಲೈಕ್ ನೆಕ್ಸ್ಟ್ ಏನು ಹೋಗ್ಬೇಕು, ನಮ್ಮದು ಪ್ಲ್ಯಾನ್ ಏನಿಲ್ಲ. ನೆಕ್ಸ್ಟ್ ಸುಮ್ಮನೆ ಒಂದು ಬಟ್ ಫೈನಾನ್ಷಿಯಲ್ ಅಂದರೆ ಅಮೌಂಟಿನ ಪ್ರಾಬ್ಲಮ್ ಇತ್ತು. ನೆಕ್ಸ್ಟ್ ಎಲ್ಲಿ ಸೇರೋದು, ಏನು ಮಾಡೋದು, ಇಂಜಿನಿಯರಿಂಗ್ ಸೇರ್ಬೇಕಂದ್ರೆ ಲಕ್ಷಗಟ್ಟಲೆ ಬೇಕು, ಅಮೌಂಟ್ ಬೇಕು. ಸೊ ಅದಕ್ಕೆ ನಾನು ಹೇಳ್ತಿರೋದು ನಿಮ್ಗೆ ತಿಳಿತಿದೆಯಲ್ಲ, ಸ್ಪೀಡ್ ಆಗ್ತಿದ್ಯಾ? ಸ್ಪೀಡ್ ಆಗ್ತಾ ಇದೆಯಾ? ಸ್ಪೀಡ್ ಆಗ್ತಾ ಇದೆ, ನಿಧಾನ ಹೋಗ್ಲಾ? ಇಲ್ಲ, ಕರೆಕ್ಟ್ ಐತಿ. ನೆಕ್ಸ್ಟು ಡಿಗ್ರಿ ಕಾಲೇಜಿಗೆ ಹೋದಾಗ ಆ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಸಿಕ್ತಿದ್ರು ಹಾಸ್ಟೆಲಲ್ಲಿ. ಇಲ್ಲಿ ನೋಡು ಅವನೇನೋ ಮಾಡ್ತೆ. ಆಮೇಲೆ ನಾನು ಬರ್ತೀನಿ ಆಟಾಡೋಣ, ಈಗ ಆಟ ನಿಲ್ಸಿ ಕೇಳು. ನೆಕ್ಸ್ಟ್ ಅದೇ ಡಿಗ್ರಿ ಕಾಲೇಜು ಅವ್ರ ಅಣ್ಣ ಸಿಕ್ಕೊಟ್ರು. ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ದೆ ಅಂತ, ಲೈಕ್ ಹುಬ್ಳಿಯಲ್ಲಿ ಈ ತರ ಒಂದು ಕೋರ್ಸ್ ಇದೆ. ಹೆಂಗಂದ್ರೆ ಇಂಟರ್ವ್ಯೂ ಕೊಟ್ಟು ಎಕ್ಸಾಮ್ ಸೆಲೆಕ್ಷನ್ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನಾನು ಮುಂಚೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ಸೊ ನೀನು ಟ್ರೈ ಮಾಡಲ್ಲ ಅಂತ. ಸೊ ಹಣ ಅಮೌಂಟ್ ಏನಾದ್ರು ಕಟ್ಬೇಕು ಕೇಳಿದೆ. ಇಲ್ಲ, ಅದು ₹1 ಇಲ್ಲ, ₹0 ಇಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಹೋಗು, ಈಗ ಸೆಲೆಕ್ಟ್ ಆದರೆ ಆಯ್ತು, ಇಲ್ಲ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ರು. ಸೊ ನಾನೇನು ಮಾಡಿದೆ, ಓಕೆ ನಡೀತದೆ ಅಂತೇಳಿ ಹೋದೆ. ನಾನು 3 ಜನ ಫ್ರೆಂಡ್ಸ್ ಹೋಗಿದ್ವಿ ಸ್ಟಾರ್ಟಿಂಗು. ಅವರು ಎಕ್ಸಾಮಲ್ಲಿ ಕಂಡಕ್ಟ್ ಮಾಡಿದ್ರು, ಪಾಸ್ ಆಗಿದ್ರು. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದ್ವಿ, ರಿಟರ್ನ್ ಎಕ್ಸಾಮ್ ಸೆಲೆಕ್ಟ್ ಆದ್ವಿ. ನೆಕ್ಸ್ಟ್ ರೌಂಡಿಗೆ ಹೋದ್ವಿ. ಅವಾಗ ಏನಾಯ್ತು ಅಂದರೆ, ಅವರು ಬಂದಿದ್ರು, ಫಸ್ಟ್ ಬಂದವರು 2 ಫ್ರೆಂಡ್ಸು ನನ್ನ ಜೊತೆ ನೆಕ್ಸ್ಟ್ ರೌಂಡ್ ಬರಲಿಲ್ಲ. ಅವ್ರಿಗೆ 5 years ಆಯಿತು, ತುಂಬ ಗ್ಯಾಪ್ ಆಯಿತು, ನಾವು ಓದ್ತಲ್ಲ ಅಂತ. ಸರಿ ಬಿಡಪ್ಪ ಅಂದರೆ ಅವ್ರು ಬರ್ತೀನಿ ಅಂತಲೇ ಸುಳ್ಳು ಹೇಳೋಣ. ಯಾಕಂದರೆ ನನ್ನ ಸಲುವಾಗಿ ಅವ್ನು ಹೋಗದೆ ಇರಬಾರ್ದು ಯತೀಶ್ ಅಂತ ಹೇಳ್ಬಿಟ್ಟು, ಓಕೆ ಬರ್ತಿದ್ದೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಕಳ್ಸಿದ್ರು.
ನಾನು ಬಂದೆ, ನಂದು ಹಿಂಗೆಲ್ಲ ಕ್ಲಿಯರ್ ಆಯ್ತು, ಎಲ್ಲ ಒಂದು ಲೆಟ್ರ್ ಕೊಟ್ಟರು ಜಾಯ್ನಿಂಗ್ ಇಂಥ ದಿನ ಅಂತ ಅಂತು. ಬಟ್ ಅದು ಗ್ಯಾಪು ಒಂದು 4 ಮಂತ್ ಇತ್ತು ಜಾಯ್ನ್ ಆಗಿ. ಏನಾದರೂ ಥಿಂಕ್ ಮಾಡಿದೆ, ಏನಾದ್ರು ಮಾಡ್ಬೋದಾ ಬೇರೆ, ನಮ್ಮ ರಿಲೇಷನ್ಸ್ ಜೊತೆ ಎಲ್ಲ ಥಿಂಕ್ ಮಾಡಿ. ನಮ್ಮ ರಿಲೇಟಿವ್ಸ್ ಎಲ್ಲ ಅಂದರೆ ಲೈಕ್ ಯಾರೂ ಓದೋರಿಲ್ಲ, ಎಲ್ಲ ಹೋಟೆಲು ಮತ್ತು ಬೇರೆ ಮತ್ತೊಂದು ಇನ್ನೊಂದೇನೋ ಕೆಲಸ ಮಾಡ್ಕೊಂಡಿದ್ರು. ಏನೇ ಎಜುಕೇಶನ್ ಬಂದಂದ್ರು ನಾನೇ ಬೇರೆಯವ್ರ ಹತ್ರ ಕೇಳ್ಕೊಂಡು ಹೋಗ್ತಿದ್ದೆ. ಸೊ ಅವ್ರು ಹೇಳೋರು, ನಿನಗೇನು ತಿಳಿತದೋ ಅದು ಮಾಡು, ಒಳ್ಳೆ ಹೋಗು ಅಂತ ಒಂದೇ ಮಾತಾಡಿ. ಸರಿ ಅಂತ ಹೇಳ್ಬಿಟ್ಟು ಓಕೆ ಫ್ರೀ ಆಯ್ತಲ್ಲ. ಮತ್ತೆ ಅವರು ಹೇಳಿದ್ರು, ಇಂಜಿನಿಯರಿಂಗೆಲ್ಲ ಓದಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ನಮ್ಮ ಹತ್ರ ಅಂತೂ ದುಡ್ಡಿಲ್ಲ. ಸೊ ಹೆಂಗೋ ಒಂದು ವರ್ಕ್ ಮಾಡ್ಕೊಂಡು ಓದ್ಕೋ, ನಿಂದು ಕಾಲ ಮೇಲೆ ನಿಂತ್ಕೋ ಅಂತ ಹೇಳಿದೆ. ಸೊ ಆಮೇಲೆ ನಾನು ಹುಬ್ಳಿ ಬಂದೆ. ಹುಬ್ಳಿ ಬಂದು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದೆ ಅದೇ ನನ್ನ ಮೇನ್ ಅಂದರೆ ನಮ್ದು ಇಂಗ್ಲೀಷ್ ಪ್ರಾಬ್ಲಮ್ ಇತ್ತು. ನನ್ನ ತಲೆಗೇನು, ಇಂಗ್ಲೀಷ್ ಕಲ್ತ್ರೆ ಏನು ಬೇಕಾದ್ರೂ ಕಲಿಬೇಕಾದ್ರೆ. ಆಮೇಲೆ ಗೊತ್ತಾಯ್ತು ಇಂಗ್ಲೀಷ್ ಅನ್ನೋದೊಂದು ಭಾಷೆ ಅಷ್ಟೇ, ಅದು ಜ್ಞಾನ ಅಲ್ಲ. ಅದನ್ನ ಕಲ್ತ್ರೆ ಇನ್ನು ಹಲವು ಬೇರೆ ಬೇರೆ ಕಲ್ತ್ರೆ ಇಂಗ್ಲೀಷ್ ಭಾಳ ಅಂತ ಆಮೇಲೆ ಗೊತ್ತಾಯ್ತು ನಂಗೆ, ಇಲ್ಲಿ ಬಂದು ಕಲ್ತಾದ್ರೆ. ಸೊ ಅವ್ರವ್ರ ಜೊತೆ ಮಾತಾಡಕ್ಕಿಡದೆ ಸ್ಟಾರ್ಟಿಂಗ್ ನಾನು ಸ್ಟ್ರಗಲ್ ಪಟ್ಟೆ. ಈ 5 ವರ್ಷ ಕೊತ್ತಲೂ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ. ಏನಂದ್ರೆ ನನಗೆ ಆಗ್ತಾ ಇಲ್ಲ, ನಾನು ಬಿಟ್ಟು ಹೋಗ್ತೀನಿ, ಅದು ಬರೋ ಅದೇ ತಲೆ. ಸೊ ಆಮೇಲೆ ನಂತರ ಜಾಯ್ನ್ ಆದೆ, ಕಂಫರ್ಟ್ ಆಯಿತು. ಇಲ್ಲಿ ಹೇಳ್ಕೊಡೋರು ಇದ್ರು, ಸೀನಿಯರ್ಸ್ ಎಲ್ಲ ಭಾಳ ಹೆಲ್ಪ್ ಮಾಡೋರು ನನಗೆ. ನಮ್ದು ಏನಂತೆ ಇದು 5 years ಕೋರ್ಸ್ ಬಗ್ಗೆ ಹೇಳ್ತೀವಿ. ಸ್ಟಾರ್ಟಿಂಗು 2 years ಏನಾಗ್ತದೆ ಅಂದರೆ ಫಸ್ಟ್ 2 ವರ್ಷ ಕಂಪ್ಯೂಟರ್ ಸ್ಟಾರ್ಟಿಂಗ್ ಬರೀ ಅವ್ರದ್ದು ಟ್ರೈನಿಂಗ್ ಇರ್ತದೆ. ಅಂದರೆ ಫಸ್ಟು 4 months ದೇಶಪಾಂಡೆ ಫೌಂಡೇಶನ್ ಅಂತ ಇದೆ ಹುಬ್ಳಿಯಲ್ಲಿ. ಅದಕ್ಕೆ ಕಮ್ಯುನಿಕೇಷನ್ಸು, ಇಂಗ್ಲೀಷ್ ಪ್ರಾಬ್ಲಮು, ಮ್ಯಾಥ್ಸು, ಕ್ಯಾಲ್ಕುಲೇಷನ್ಸು, ಕಂಪ್ಯೂಟರ್ ನಾಲೆಜು ಪ್ರತಿಯೊಂದು ಹೇಳ್ಕೊಡೋದು. ಅದು 4 ತಿಂಗಳಾದ ನಂತರ ಇವ್ರು ಇನ್ಸ್ಟಿಟ್ಯೂಟಿಗೆ ಕರೆಯೋದು. ಇನ್ಸ್ಟಿಟ್ಯೂಟಿಗೆ ಕರೆದು 8 months, ಇನ್ನು 8 ತಿಂಗಳು ಉಳಿದಿರುತ್ತೆ 1 ವರ್ಷದಲ್ಲಿ. ಅದರಲ್ಲಿ ಟ್ರೈನಿಂಗ್ ಕೊಡೋದು. ಇದು ಓದಬೇಕು, ಕಂಪ್ನಿಗೆ ಯಾವ ಥರ ಇಂಟರ್ವ್ಯೂ ಕೂಡ ರೆಡಿ ಆಗುತ್ತೆ. ಸೊ ಅದನ್ನು ಹೇಳ್ಕೊಟ್ರು. ಸೊ ನಾನು 8 ತಿಂಗಳಲ್ಲಿ ಆದಮೇಲೆ ಕಲಿತೆ. ಬಟ್ ಸುಮಾರು ಕಂಪ್ನಿ ಕೊಟ್ಟೆ, ಸೆಲೆಕ್ಟ್ ಆಗಲಿಲ್ಲ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಇತ್ತು. ನಾನು ಹಾರ್ಡ್ ವರ್ಕ್ ಮಾಡಲಿ, ಸುಮ್ಮನೆ ನನಗೆ ಬರಲ್ಲ ಅಂತ ಕುಂತೆ. ಆಮೇಲೆ ನೆಕ್ಸ್ಟ್ ವರ್ಷ ಸ್ವಲ್ಪ ಟೈಮಲ್ಲೇ ಕೊರೋನಾ ಬಂತು. ಎಲ್ಲ ಊರಿಗೆ ಹೋಗಿ ಕಂಪ್ನಿ ಸೆಲೆಕ್ಟ್ ಆಗಿ ಊರಲ್ಲಿ ಹೋದ್ರೆ ಗೊತ್ತಲ್ಲ, ಅದು ಇದು ಮಾಡ್ಕೊಂತ ಅಲ್ಲೇ ಟೈಮ್ ಪಾಸ್ ಆಗ್ತಿತ್ತು. ಕ್ಲಾಸ್ ಕೇಳ್ತಿರ್ಲಿಲ್ಲ, ಓದ್ತಿರ್ಲಿಲ್ಲ, ಏನು ಆವಾಗಲೂ ಬುದ್ಧಿ ಬರಲಿಲ್ಲ. ನೆಕ್ಸ್ಟ್ ಕೊರೋನಾ ಆದಮೇಲೆ ಒಂದು ಕಂಪ್ನಿ ಕರ್ಸಿದ್ರು, ಸೆಲೆಕ್ಟ್ ಆದ್ವಿ, ಎಲ್ಲರೂ ಸೆಲೆಕ್ಟ್ ಆದ್ವಿ. ಸೆಲೆಕ್ಟ್ ಆದ ನಂತರ ಅಲ್ಲಿ ವರ್ಕ್ ಕೊಟ್ಟರು ಸ್ಟಾರ್ಟಿಂಗ್. ಆಮೇಲೆ ಬೆಂಗಳೂರಿಗೆಲ್ಲ ಕರ್ಸಿದ್ರು, ಬೆಂಗಳೂರಿಗೆ ಟ್ರೈನಿಂಗ್ ಮಾಡಿ ಕರ್ಸಿದ್ರು. ಆಮೇಲೆ ನೆಕ್ಸ್ಟ್ ಹೋದ್ವಿ, ಮಾಡೋಣ ನೆಕ್ಸ್ಟ್ ಹಿಂದಿನ ಒಂದು ಲಾಸ್ಟ್ ಇದಲ್ಲ ಅವನು ಶ್ರೇಯಸ್, ಮುಂದೆ ಬಾ ಮುಂದೆ ಬಾ. ಮುಂದೆ ಬಾ, ನಾನೇನು ಮಾಡಲ್ಲ ಬಾ. ತೇಜಸ್ ಹೇಳೋ. ಶ್ರೇಯಸ್ ಇಲ್ಲಿ ನೋಡಿ, ಇಲ್ಲಿ ಕೇಳಿಸ್ತಿಲ್ಲ. ಹಾಬೀಸ್ ಆಫ್ ಕರಾಟೆ. ಹಾಬೀಸ್ ಕರಾಟೆ ಹೇಳ್ದವ. ಯು ಆರ್ ಎ ಫೈಟರ್. ಆಂಬಿಷನ್ ಇನ್ ಲೈಫ್. ಆಫೀಸರ್, ವಿಚ್ ಆಫೀಸರ್? ಸರ್ ಆಫೀಸರ್ ಅಲ್ಲ ಅಂತ, ಡಾಕ್ಟರ್. ಡಾಕ್ಟರ್, ನೈಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ಹೇಳ್ತಾ ಇದ್ದಾರೆ. ಓಕೆ, ಮುಗೀತಾ ಎಲ್ಲರದ್ದು? ಕಂಟಿನ್ಯೂ ಮಾಡ್ತಾರೆ ಈಗ. ಹಾಂ ಸರ್. ಓಕೆ, ಹಾಂ ಸರ್. ಓಕೆ, ಲೈಕ್ ಅದೇ 5 years ಇಂದ ಸ್ಟಾರ್ಟ್ ಮಾಡಿದ್ನಲ್ಲ, ಇಲ್ಲಿ ಹುಬ್ಳಿಗೆ ಬಂದೆ. ಸೊ ಚೆನ್ನಾಗೈತೆ. ಅಂದರೆ ನಮಗೆ ಸ್ಟೈಫಂಡ್ ಪ್ರೊವೈಡ್ ಮಾಡೋದು ಎವ್ರಿ ಮಂತು. ಅಂದರೆ ಸ್ಟಾರ್ಟಿಂಗ್ ಅವ್ರು ಹೇಳಿದ ಪಿ ಜಿಯಲ್ಲಿ ಇರಬೇಕು. ಸೊ ಎವ್ರಿ ಮಂತು ನಾನು ಸ್ಟಾರ್ಟಿಂಗ್ ಬಂದಾಗ 4500 ಪೇ ಮಾಡ್ತಾಯಿದ್ರು. 4500 ರೂಪಾಯಿ ಪೇ ಮಾಡ್ತಾಯಿದ್ವಿ. ನೆಕ್ಸ್ಟು ಹಾಗೆ ಒಂದು ಇಯರ್ಲಿ, 1 ವರ್ಷಕ್ಕೆ ಜಾಸ್ತಿ ಮಾಡೋರು, 1000 ಜಾಸ್ತಿ ಮಾಡೋರು, 5100, 6000. ಈಗ ನನಗೆ 8000 ರೂಪಾಯಿ ಸಿಗ್ತಾ ಇದೆ. ಇನ್ನು ಒಂದು 15 ದಿನ ಇದೆ, ಅದು ಮುಗಿದ್ರೆ ಮುಗೀತು. 2 ವರ್ಷದ ನಂತರ ಅದೇ ಕೊರೋನಾ ಟೈಮಲ್ಲಿ ಊರಿಗೆ ಹೋಗಿದ್ದೆ, ಸೆಲೆಕ್ಟ್ ಆಯಿತು, ರಿಜೆಕ್ಟ್ ಮಾಡಿದ್ರು. ಆಮೇಲೆ ಡಿಗ್ರಿ ಸ್ಟಾರ್ಟ್ ಆಯ್ತು ನಂತರ. ಡಿಗ್ರಿ ಸ್ಟಾರ್ಟ್ ಆಗಿದಾಗ ನಮ್ಮದು ಡಿಗ್ರಿ 8 ರಿಂದ 11 ಗಂಟೆ ತನಕ ಇರುತ್ತೆ. 11:30 6:30 7 ಗಂಟೆ ತನಕ ಕಂಪ್ನಿ ವರ್ಕ್ ಇರುತ್ತೆ. ಸೊ ಎರಡನ್ನೂ ಮ್ಯಾನೇಜ್. ನಂದು ಕಂಪನಿ ಬೆಂಗಳೂರಲ್ಲಿರುತ್ತೆ. ಸೊ ಅದಕ್ಕೆ ಆನ್ಲೈನಲ್ಲೇ ಮಾಡ್ತಾ ಇದ್ದೆ. ಇಲ್ಲೇ ಲ್ಯಾಪ್ಟಾಪ್ ಪ್ರೊವೈಡ್ ಮಾಡ್ತಿದ್ರು, ಇಲ್ಲೇ ಮಾಡ್ತಿದ್ದೆ. ಸೊ ಅದೇ ಹೇಳಿದ್ನಲ್ಲ, ರಿಜೆಕ್ಟ್ ಮಾಡಿದ್ರು ನನ್ನ ಕಂಪ್ನಿ ಒಂದು 2 ವರ್ಷ ಆದ್ಮೇಲೆ. ನಾನು ಅವಾಗ ಫುಲ್ ತಲೆ ಕೆಡಿಸ್ಕೊಬಿಟ್ಟಿದ್ದೆ, ನಂಗೆ ಏನೂ ಬರಲ್ಲ. 4 ಜನ ರಿಜೆಕ್ಟ್ ಮಾಡಿದ್ರು.
ಸಮ್ ಪರ್ಫಾರ್ಮೆನ್ಸು ನೋಡಿ ನಾನು ಚೆನ್ನಾಗಿ ವರ್ಕ್ ಮಾಡ್ತಿರ್ಲಿಲ್ಲ. ಮತ್ತು ಇನ್ನೊಂದು ಸ್ಟಾರ್ಟಪ್ಪಿಂದ MNC ಆಯ್ತು, ಅಂದರೆ ಸಣ್ಣ ಕಂಪ್ನಿಯಿಂದ ದೊಡ್ಡ ಕಂಪ್ನಿ ಆಯ್ತು. ಸೊ ಕೇಳಿಸ್ತಾ ಇದೆಯಾ? ಸರ್ ಅವ್ನು ಹಿಂದ್ಗಡೆ ಏನೋ ಆಟ ಆಡ್ತೀನಿ ನಾನು, ಕರಾಟೆ ಮಾಸ್ಟರ್. ಹಾಂ ಸ್ವಲ್ಪ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇದೆ ಸರ್. ಓಕೆ ಓಕೆ ಹಾಂ ಹಾಂ ಓಕೆ ಕಂಟಿನ್ಯೂ ಮಾಡಿ. ಹಾಂ ನೆಕ್ಸ್ಟು ಅದೇ ಲೈಕ್ 5 years ಆಮೇಲೆ ಒಂದು ನನಗೆ ಕಂಪ್ನಿ ಸಿಕ್ತು. ಯಾವುದು ಅದು ಕೀನ್ ಟೆಕ್ ಅಂತ. ಅದು ವೆಂಟಿಲೇಟರ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾರೆ. ಅಂದರೆ ವೆಂಟಿಲೇಟರ್ ಅಂದರೆ ಹಾಸ್ಪಿಟ್ಲಲ್ಲಿ ನೋಡಿರ್ಬೋದು, ಹಿಂಗೆ ಮಾಸ್ಕ್ ಹಾಕಿರ್ತಾರೆ, ವೇವ್ಸ್ಗಳು ಅಲೆ ಥರ ಹಿಂಗೆ ಓಡಾಡ್ತಿರ್ತವೆ, ನೋಡಿದ್ದೀರಾ? ICU ಎಮರ್ಜೆನ್ಸಿ ವಾರ್ಡ್ ಇರುತ್ತಲ್ಲ, ನೋಡಿದ್ದೀರಿ? ಹಾಂ, ಮಷಿನ್ ಇರ್ತದೆ, ಮನುಷ್ಯ ಯಾರಿಗಾರು ಪೇಷಂಟ್ ಹೋಗಿದ್ದು ಅವ್ರಿಗೆ ಹಾಕ್ತಾರೆ ಹಿಂಗೆ. ಸೊ ಹಿಂಗೆಲ್ಲ ಅದನ್ನ ಮಷೀನನ್ನ ಲೈಕ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಸೊ ನಮ್ಮ ಕಂಪ್ನಿ ರೆಡಿ ಮಾಡ್ತಾ ಇದೆ, ನಾನು ಅಲ್ಲಿ ವರ್ಕ್ ಮಾಡ್ತೇನೆ. ನನಗೆ ನಂದು ವರ್ಕ್ ನೋಡಿಬಿಟ್ಟು ಒಂದು ವರ್ಷ ನಾನು ಗ್ರೋಪ್ ಆದೆ. ಲೈಕ್ ಈ ಕರೆಕ್ಟಾಗಿ ಫಾಲೋ ಮಾಡಬೇಕು, ಒಂದು ಗುಡ್ ಹ್ಯಾಬಿಟ್ ಬೆಳೆಸ್ಕೋಬೇಕು. ಆಗ್ದಿದ್ದು ಯಾವುದೂ ಇಲ್ಲ. ಸೊ ನಾನೇನು ಮಾಡಿದೆ, ಮಹಾಭಾರತ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ರಾಮಾಯಣ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಲೆನ ಫ್ರೀ ಬಿಡಲಿಕ್ಕೆ ಬಿಡಲಿಲ್ಲ. ಯಾಕಂದರೆ ಒಬ್ರು ಹೇಳ್ತಾರೆ ಲೈಕ್ ಖಾಲಿ ಮೈಂಡ್ ಆಗಿದ್ದರೆ ಅದರಂಥ ದೊಡ್ಡ ಕೆಟ್ಟ ವಿಷಾತಿ ಯಾವುದೂ ಇಲ್ಲ ಅಂತ. ಸೊ ಯಾವಾಗಲೂ ಬ್ಯುಸಿ ಆಗಿರ್ಬೇಕು. ಏನಾದರೂ ಮಾಡುವಾಗ ಥಿಂಕ್ ಮಾಡ್ಬೇಕು, ಇದು ನನಗೆ ಯೂಸ್ ಆಗುತ್ತಾ, ನಾನು ನೆಕ್ಸ್ಟ್ ಮಾಡ್ತೀನಂತ ಮಾಡೇ ಮಾಡ್ತೀಯ. ಪ್ರಪಂಚದಲ್ಲಿ ನೀನು ಏನೇ ಮಾಡು, ಏಕೆಂದರೆ ಪಾಸಿಬಲ್ ಇದ್ದೇ ಇದೆ, ಇಂಪಾಸಿಬಲ್ ಯಾವುದೂ ಇಲ್ಲ. ಯಾವಾಗ ಪಾಸಿಬಿಲಿಟೀಸ್ನ ಮಾಡ್ತಾ ಹೋದಾಗ ಇಂಪಾಸಿಬಲ್ ಯಾವುದೇ ಇಲ್ಲ. ಸೊ ನಾವು ಯಾವುದೇ ಒಂದು ಗೋಲ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಹೇಳಿ ಎಂಜಿನಿಯರ್ ಆಗಬೇಕು, ಟೀಚರ್ ಆಗ್ಬೇಕಂತ್ರಿ, ಡಾಕ್ಟರ್ ಆಗ್ಬೇಕಂತ್ರಿ, DC ಆಫೀಸ್ ಆಗ್ಬೇಕಂತ್ರಿ. ಸೊ ಈಗಿಂದನೇ ತಯಾರಿ ನಡೆಸ್ಬೇಕಾದ್ರು. ಸುಮ್ಮನೆ ಒಂದು ಯಾರೋ ಒಬ್ರು ಹೇಳಿದ್ರು, ಯಾರೊಬ್ರು DC ಆಗಲಿಕ್ಕೆ ಯಾವ ರೀಸನ್ ಬಂತು, ಸೊ ಅದ್ರ ಮೇಲೆ ಫೋಕಸ್ ಮಾಡಿರಿ. ಲೈಕ್ ಸ್ಟಡಿ DC ಆಗ್ಲಿಕ್ಕೆ ಏನೇನು ಮಾಡಬೇಕು ಈಗಿಂದನೇ. ನಾನೀಗ 5ನೇ ಕ್ಲಾಸ್ ಓದ್ತೀನಿ, ನಾನೀಗ 2ನೇ ಕ್ಲಾಸ್ ಓದ್ತೀನಿ. 2ನೇ ಕ್ಲಾಸು ಓದುವಾಗ DC-ಗೆ ಏನು ಓದಬೇಕು, 2ನೇ ಕ್ಲಾಸಲ್ಲಿದ್ದೆ ನಾನು. ಯಾವುದೇ ಕಲಿಬೇಕು ಅಂದರೂ ಯಾವುದೇ ಏಜ್ ಲಿಮಿಟ್ ಇಲ್ಲ. 60 ವರ್ಷದವರು ಕೂಡ ಕಲಿಬೋದು, 8 ವರ್ಷ 9 ವರ್ಷದವರು ಕೂಡ ಕಲಿಬೋದು. ಯಾವುದು ಈಗ ನೋಡಿರ್ಬೋದು, ತುಂಬ ಜನ ಜಪಾನಲ್ಲಿ ಒಬ್ಬ ಹುಡುಗ 8 ವರ್ಷದವನು ಎಷ್ಟೋ ಸ್ಟಾರ್ಟಪ್ ಓಪನ್ ಮಾಡಿದ್ರು. ಸ್ಟಾರ್ಟಪ್ಪಲ್ಲಿ ಒಂದು ಸ್ಟಾರ್ಟಪ್ಪಲ್ಲಿ ಓಪನ್ ಮಾಡಿಬಿಟ್ಟು ಫೌಂಡರ್ ಆಗಿ ಸುಮಾರು ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಅವರಿಗೆ ಆ ಕೆಪಬಿಲಿಟಿ ಇದೆಯಾ ಅಂದರೆ ನಮಗೆ ಹಾಕಿಲ್ಲ. ಎಲ್ಲರೂ ಸೇಮು. ದೇವರು ಹುಟ್ಟಿಸ್ತಾ ಎಂಟಿ ಮೈಂಡಲ್ಲೇ ಹುಟ್ಟಿಸಿರ್ತಾನೆ, ಖಾಲಿ ಹಾಳೆ. ನಾವು ಅದನ್ನು ಹೆಂಗೆ ಬರೀತೀವಿ, ನಾವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾರೂ ಕೂಡ ದಡ್ಡ ಅಲ್ಲ, ಯಾರೂ ಕೂಡ ತುಂಬ ಜಾಣ. ನಿಮ್ಮ ಪ್ರಯತ್ನ, ನಿಮ್ಮ ಹಾರ್ಡ್ ವರ್ಕು ಆ ಥರ ಮಾಡುತ್ತೆ ಅಷ್ಟೇ. ಸೊ ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ, ಕೃಷ್ಣ ಕೂತಿರ್ತಾನೆ. ಅವಾಗ ಎಲ್ಲ ನೀವು ರಾಮಾಯಣ ಮಹಾಭಾರತ ಎಲ್ಲ ಓದಿರ್ತೀರಲ್ಲ, ಓದ್ತಾ ಇದ್ದೀರಿ. ಗೊತ್ತಾಯ್ತು ಕೃಷ್ಣ ಯಾರು? ಕೃಷ್ಣ ಯಾರು? ದೇವರು. ಕೃಷ್ಣ ಯಾವ ಪಾತ್ರದಲ್ಲಿದ್ದಾನೆ ಅಲ್ಲಿ ಅಂದ್ರೆ ಮಹಾಭಾರತದಲ್ಲಿ? ಯಾವುದು ಮೇನ್ ರೋಲು, ಮೇನ್ ಆಗಿ ಅವನೇ ಎಲ್ಲರಿಗೂ ಹೇಳ್ತಿರ್ತಾನಲ್ಲ, ಯಾವುದು ತಪ್ಪು ಯಾವುದು ಸರಿ, ಅವಕಾಶಗಳನ್ನು ಕೊಡ್ತಾ ಇರ್ತಾನೆ. ವಿಷ್ಣುವಿನ ಅವತಾರ, ಹೌದಾ? ಸೊ ಆ ಕೃಷ್ಣ ಒಂದು ಅವಾಗ ಅಲ್ಲಿದ್ದ ಪಾಂಡವರು ಕೌರವರು ಗೊತ್ತಲ್ಲ ನಿಮಗೆ? ಹಾ, ಎರಡು ಒಂದೇ ವಂಶದವರು ಡಿವೈಡ್ ಆಗಿರ್ತಾರೆ. ಓಕೆ, ತಿಳಿಸ್ತಾ ಇದೆಯಾ? ಸೊ ಅವಾಗ ಹೇಳಿರ್ತಾನೆ ಪ್ರಯತ್ನ. ಅವಾಗ ಇವರು ಯಾರು ಪಾಂಡವರ ಮಕ್ಕಳೆಲ್ಲ ಕೇಳ್ತಿರ್ತಾರೆ, ಮಾವ ಆಗಿತ್ತಲ್ಲ ಕೃಷ್ಣ, ಮಾವ ಈಗ ನಿನಗೆ ಈ ಥರ ಎಲ್ಲ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ನೀನೊಬ್ಬ ಪವಾಡ ಪುರುಷ ಅಲ್ಲ ಅಂತ ಕೇಳ್ತಾನೆ. ಲೈಕ್ ಹುಟ್ಟೋ ಟೈಮಲ್ಲೇ ನೀನು ಹಾವಿನ ರಕ್ಷಣೆ ಆಗಿ ಹುಟ್ಟಿದೆ, ಆಮೇಲೆ ಹೋದ ತಕ್ಷಣ ಈ ಥರ ಸುಮಾರು ಪವಾಡಗಳು ನಡೆದಿದ್ದೀವಲ್ಲ. ಲೈಕ್ ನಾವೇನು ಅನ್ಕೋತೀವಿ, ಓಕೆ ದೇವ್ರು ಏನು ಬೇಕಾದ್ರೂ ಮಾಡಬಲ್ಲ, ಅವನಿಗೆ ಆ ಥರ ಶಕ್ತಿ ಇದೆ. ಆಗ ಆತನೂ ಕೂಡ ಕೃಷ್ಣನೂ ಕೂಡ ಅನುಭವಿಸಿದ್ದಾನೆ ಕಷ್ಟಗಳನ್ನು ಮೆಟ್ಟಿಯೇ ಬಂದದ್ದು. ಸೊ ಅವಾಗ ಒಂದು ಮಾತು ಹೇಳ್ತಾನೆ, ಇಷ್ಟೆಲ್ಲ ಪವಾಡ ಮಾಡ್ತೇನೆ, ನಿನಗೆ ಎಲ್ಲಿಂದ ಗೊತ್ತು ಶಕ್ತಿ, ನೀನು ಪವಾಡ ಪುರುಷ ಅಲ್ಲ ಅಂತ ಹೇಳ್ತಾನೆ. ಅವಾಗೊಂದು ಮಾತು ಹೇಳ್ತಾನೆ ಕೃಷ್ಣ, ನನಗೆ ದೇವರು ಪ್ರಯತ್ನ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ಅಷ್ಟು ಸಾಕು. ಪ್ರಯತ್ನ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ.
ನಿನ್ನ ಪ್ರಯತ್ನನೇ ಮಾಡ್ಬೇಕು. ದೇವ್ರ ಹತ್ರ ಹೋಗಿ, ಅಯ್ಯೋ ದೇವ್ರೆ ನನಗೆ ಅದು ಕೊಡು, ನಂಗೆ ಇದು ಕೊಡು ಅಂತ ಇನ್ನೊಬ್ಬ ಪ್ರಯತ್ನ ಮಾಡ್ತಿರ್ತಾನೆ. ಅವನಿಗೆ ನಿನ್ಗೆ ಏನ್ ಡಿಫ್ರೆನ್ಸ್? ಹೌದಲ್ವಾ? ನಮಗೂ ಅವನಿಗೆ ಏನ್ ಡಿಫ್ರೆನ್ಸ್ ಆಗುತ್ತೆ? ಏನೂ ಇಲ್ಲ. ಏನು ಓದಿತ್ತಿ, ಕೆಲವ್ರು ಏನ್ ಮಾಡ್ತಾರಂದ್ರೆ ಏನು ಓದಿತ್ತಿ ದೇವ್ರೆ ನಂಗೆ ಇವತ್ತು ಎಕ್ಸಾಮಲ್ಲಿ ಕೇಳುವಾಗ್ಲೇ ತಲೆಯಲ್ಲಿ ಬಂದಿರ್ತದೆ ಏನ್ ಕೇಳಿ ಅಂತ. ಹೌದಾ ಇಲ್ಲ? ಹೌದು ಸರ್. ಹಾ, ಹಾಗೆ ಪ್ರಯತ್ನ ಮಾಡಿದ್ರೆ ಫಲ ಇದ್ದಿದ್ದೆ. ನಾನು ಅದೇ 1 ವರ್ಷದಲ್ಲಿ ಕೆಲಸ ಮಾಡಿದ್ನ. ಸೊ ನನ್ನ ಕೆಲಸ ನೋಡ್ಬಿಟ್ಟು ಅವರು ಆ ಕಂಪನಿಗೆ ಜಾಯಿನ್ ಮಾಡಿಸ್ಕೊಟ್ರು. ಅಕ್ಟೋಬರ್ 1 ನಂದು ಜಾಯ್ನಿಂಗ್ ಡೇಟ್ ಸ್ಟಾರ್ಟ್. ಹಲೋ, ನೋಡಿ ಇಲ್ಲಿ ಆಮೇಲೆ ನಾನು ಬರ್ತೀನಿ, ನಾವು ನೀವೆಲ್ಲರೂ ಮಾತಾಡೋಣ. ಫಸ್ಟ್ ಇಲ್ಲಿ ಕೇಳಿ, ಕೇಳಿಸ್ತಾ ಇದೆಯಾ? ನಾ ಹೇಳ್ತಿರೋದು ಬೇಜಾರಾಗ್ತೀನಿ, ಬೋರ್ ಆಗ್ತಿದ್ಯಾ? ಹೌದು ಸರ್ ಅಂತ. ಹೌದಾ? ಬೋರ್ ಆಗ್ತಿದೆ ಎಲ್ಲರಿಗೂ? ಇಲ್ಲ ಸರ್. ಹೌದಾ? ಇಲ್ಲ ಸರ್. ಬೋರ್ ಆಗ್ತಿದೆ ಅವರಿಬ್ರಿಗೆ. ಇವ್ರಿಬ್ರಿಗಂತೆ ಸರ್. ನಮ್ಮ DC ಗೆ ಮತ್ತೆ ಟೀಚರ್ಗೆ ಬೇಜಾರಾಗ್ತಾ ಇದೆ. ನಾನು ಅಲ್ಲೇ ಇದ್ದಿದ್ರೆ ಏನಾದ್ರೂ ಗೇಮ್ಸ್ ಆಡ್ಬೋದಿತ್ತು. ಆನ್ಲೈನಲ್ಲಿ ಯಾವ ಗೇಮ್ಸ್ ಆಡ್ಲಿಕ್ಕೆ ಆಗಲ್ಲ. ಸರ್ ಹೌದಾ? ನಾನು ಬರ್ತೀನಿ ಒಂದ್ಸರಿ ಬಂದಾಗ, ಬರ್ತೀನಿ ನಿಮ್ ಜೊತೆ ಗೇಮ್ಸ್ ಆಡ್ತೀನಿ ನಾನು. ಈಗ ಕೇಳಿ ಆಯ್ತಾ? ಈಗ ನೆಕ್ಸ್ಟ್ ಆಪರ್ಚುನಿಟೀಸ್ ಹೇಗೆಲ್ಲ ಬರ್ತವೆ ಅಂತ ಹೇಳ್ತೀನಿ. ಓಕೆನಾ? ನಮ್ಗೆ ಸ್ಕಾಲರ್ಶಿಪ್ ಅಂದ್ರೆ ಗೊತ್ತಿದೆ ನಿಮ್ಗೆ? ಇಲ್ಲ ಸರ್. ಗೊತ್ತಿಲ್ಲ. ಈಗ ಅಂದ್ರೆ ನಮ್ಗೆ ನೀನು ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ 5ನೇ ಕ್ಲಾಸ್ ಅಲ್ಲಿ ಇದ್ರಿ ಅಂದ್ರೆ 5ನೇ ಕ್ಲಾಸ್ ಎಷ್ಟು ಜನ ಇಲ್ಲಿ? ಓಕೆ, ನೀನ್ ಎಷ್ಟನೇ ಕ್ಲಾಸ್ ಅಪ್ಪಿ? ನೀನು ಫೋರ್ತ್. ನೀನು ಯಾಕೆ 4th ಅಲ್ಲಿ ಉಳಿದಿ? ಫೇಲ್ ಆಗಿಲ್ವಾ? 1 ವರ್ಷ ಲೇಟ್ ಸೇರ್ಸಿದ್ರು ಸರ್. ನಂದು ಅದೇ ಪ್ರಾಬ್ಲಮ್ ಕಣ, ಬೇಗ ಸೇರ್ತಾರೆ ನಾನು. ಅವ್ನು ನೆಕ್ಸ್ಟ್ ಇನ್ನೊಬ್ಬಂದು ಎಷ್ಟನೇ ಕ್ಲಾಸ್? 4th. ಅಂದ್ರೆ 4th, 2nd ಮತ್ತೆ 5th ಕ್ಲಾಸ್ ಅವ್ರು ಇದ್ದೀರಲ್ಲ? ಸರ್ ಇವನು 2015 ಅಲ್ಲಿ ಹುಟ್ಟಿದ್ದು, ನಾನು 2014 ಅಲ್ಲಿ ಹುಟ್ಟಿದ್ದು. ಹಾ, ಬಟ್ ಅವನು 4th. ಹಾ ಹೌದು ಸರ್. ಓಕೆ, ನಡೀತದೆ ತಗೋ. ನೀನು ಇನ್ನೊಂದು ವರ್ಷ ಜಾಸ್ತಿ ಕಲಿತೀಯ. ಓಕೆನಾ? ನೆಕ್ಸ್ಟ್ ನಮ್ಗೆ SSLC ಆದ್ಮೇಲೆ ಈಗ ಸ್ಕೂಲ್ ಲೆವೆಲಲ್ಲೇ ಯಾವ ರೀತಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರು ಗೌರ್ಮೆಂಟ್ ಇಂದ ಅಮೌಂಟ್ ಬರುತ್ತೆ, ಯಾರು ಟಾಪ್ ಅಲ್ಲಿ ಬಂದಿರ್ತಾರೆ, ಯಾರು ಸ್ಕೋರ್ ಚಲೋ ಮಾಡಿರ್ತಾರೆ, ಮುಂದೆ ಎಜುಕೇಶನ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಗೌರ್ಮೆಂಟ್ಗಳು ಇಂಥ ಫೆಸಿಲಿಟಿ ಎಲ್ಲ ಕೊಡ್ತಾರಲ್ಲ, ಇದಕ್ಕೆ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಆಯ್ತು, ಪ್ರೈವೇಟ್ ಕಂಪ್ನಿಗಳ. ನೆಕ್ಸ್ಟ್ ಓದ್ಲಿಕ್ಕೆ ಏನೇನು ಇವತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದ್ರೆ ಅಮೌಂಟ್ ಹೆಲ್ಪ್ ಆಗೋದು. ಸೊ ಇದಕ್ಕೆಲ್ಲ ಏನಂತೀವಿ? ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೀವೊಂದಿಷ್ಟು ಜನ ಇದ್ದೀರಿ, ನಾನು ನಿಮಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ. ಅದರಲ್ಲಿ ಯಾರು 1st, 2nd, 3ನೇ ಬರ್ತಾರೆ, ಸೊ ಅವರಿಗೆ ಪ್ರೈಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಹೌದಾ? ಸೊ ಅದೇ ಸೇಮು ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ಸು SSLC ಆದ್ಮೇಲೆ PUC ಆದ್ಮೇಲೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರಲ್ಲ, ಈಗ 90ಇಂದ 100% ಒಳಗೆ, 80ಇಂದ ಫಾರ್ ಎಕ್ಸಾಂಪಲ್ 90ಇಂದ 100% ಒಳಗೆ ಒಂದು 10,000 ಸ್ಕಾಲರ್ಶಿಪ್ ಬರುತ್ತೆ ಫಾರ್ ಎಕ್ಸಾಂಪಲ್. 100 ತೆಗೆದ್ರು ನಿಮಗೆ 10,000 ರೂಪೀಸ್ ಕೊಡ್ತಾರೆ. ಓಕೆ? ಸೇಮ್ ಅಂದ್ರೆ ನಿನಗೆ ಮತ್ತೆ ಬೇರೆ ಬೇರೆ ಆಪರ್ಚುನಿಟೀಸ್ ಬಂದಿತ್ತು. ಅಂದ್ರೆ 100 ತೆಗೆದ್ರೆ ಅವರೇ ನಿನಗೆ ಅವಕಾಶ ಕೊಡ್ತಾರೆ. ನಮ್ಮ ಕಾಲೇಜಿಗೆ ಬಾರಪ್ಪ, ನೀ ಚಲೋ ಓದ್ತೀಯಲ್ಲ, ಚೆನ್ನಾಗಿ ಓದ್ತಿ, ನಮ್ಮ ಸ್ಕೂಲಿಗೆ ಬಾ, ಹಂಗೆಲ್ಲ ಆಪರ್ಚುನಿಟಿ ಸಿಗ್ತಾವ, ಅವಕಾಶಗಳು ಸಿಗ್ತಾವ. 100 ಬಂದವರಿಗೆ ಅದು ಒಂದು. ಓಕೆ, ಇನ್ನುಳಿದವರಿಗೆ ಸ್ಕಾಲರ್ಶಿಪ್ ಅಷ್ಟೇ ಕೊಟ್ಟು ಕಳಿಸ್ಬೋದು.
ಸೊ ಆ ಥರ ಎಲ್ಲ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು, ಓಕೆನಾ? ಈ ತರ ಸ್ಕಾಲರ್ಶಿಪ್ಗಳೆಲ್ಲ ಇರ್ತಾವೆ ನೋಡಿ. ನಾನು ಒಂದು ಸ್ಕಾಲರ್ಶಿಪ್ ತರನೇ ಅಂದ್ರೆ ನಂದು ಕೆರಿಯರ್ ಲೈಕ್ ಮುಂದೆ ಫ್ಯೂಚರ್, ಈಗ ಫ್ರೀ ಕೋರ್ಸ್ ಸಿಗ್ತಲ್ಲ ನಂಗೆ 5 ವರ್ಷ ಸ್ಟಡಿ. ಈ ತರ ಕೋರ್ಸ್ಗಳು ತುಂಬಾ ಜನಕ್ಕೆ ಗೊತ್ತಿರಲ್ಲ ಪಾಪ. ಕೆಲವು ಹುಡುಗರಿಗೆ ಅಮೌಂಟ್ ಪ್ರಾಬ್ಲಮ್ ಆಗಿ ಕಂಟಿನ್ಯೂನೇ ಮಾಡಲ್ಲ, ಹೌದಾ? ಸ್ಕೂಲು ಕಾಲೇಜು ಸುಮ್ಮನೆ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲೇ ಅವರಿಗೆ ಮಜಾ ಸಿಕ್ಬಿಡುತ್ತೆ, ಅಮೌಂಟ್ ಸಿಗುತ್ತೆ. ಒಂದು 50 ರೂಪಾಯಿ 60 ರೂಪಾಯಿ ಸಿಕ್ಬಿಟ್ರೆ ಅದೇ ಅವ್ರಿಗೆ ಒಂದು 5,000 10,000 ರೂಪಾಯಿ ಸಿಕ್ತಂಗೆ. ಸೊ ಕೆಲಸ ಮಾಡಬೇಕು, ಬಟ್ ನಮ್ದು ಮೇನ್ ಗೋಲ್ ಏನು? ತಂದೆ ತಾಯಿ ಕಳಿಸಿರ್ತಾರಲ್ಲ, ಓದಬೇಕು, ಪೇರೆಂಟ್ಸ್ ಹೇಳಿರ್ತಾರೆ ಓದಬೇಕು ಮಾಡಬೇಕು ಎಲ್ಲ. ಓಕೆ, ಪೇರೆಂಟ್ಸ್ಗಳು ಕಳಿಸಿರ್ತಾರಲ್ಲ ಓದ್ಬೇಕಂತ ಹೇಳಿ, ನಾವು ಅದ್ರ ತಕ್ಕನಾಗಿ ಮಾಡ್ಬೇಕಲ್ಲ. ಅವರು ಪಾಪ ಇಷ್ಟು ವರ್ಷ ಎಲ್ಲ ಕಷ್ಟಪಟ್ಬಿಟ್ಟು ನಮ್ಮನ್ನ ಹೆತ್ತು ಒಂದು ಓಡಾಡೋ ಲೆವೆಲಿಗೆ ಒಂದು ಬುದ್ಧಿ ಬರುವ ತರ ಮಾಡಿರ್ತಾರಂತ. ಹೌದಾ ಸರ್? 5 ದಿನ. ಓಕೆ ಓಕೆ ಹಾಂ ಹಾಂ ಸರ್. ಓಕೆ ಏನಾಯ್ತು ಸರ್? ಓಕೆ 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 ಒಂದು 5 ಮಿನಿಟ್ಸ್ ಸರ್. ಆ್ಯಕ್ಚುಲಿ ಅವ್ರು ಇಲ್ಲಿಂದ ಎದ್ದು ಹೋಗಂತಿದ್ದಾರೆ, ಏನೋ ಮೀಟಿಂಗ್ ಏನೋ ಇದೆ, ಡಿಸ್ಕಷನ್ ಇದೆ ಅಂತೆ. ಹಂಗೆ ರೀ ಸರ್. ಎ ಬರೋರಿಗೆ ಇಷ್ಟು ಅಮೌಂಟು, ಹಿಂಗೆ ಕೆಟಗರಿ ನೋಡ್ತಾರೆ. ಅಂದ್ರೆ ಲೈಕ್ 3B 3A ಹಿಂಗೆ ಲೈಕ್ ಕ್ಯಾಸ್ಟ್ ಇರ್ತಾವಲ್ಲ, ಕ್ಯಾಸ್ಟ್ ಬೇಸ್ಡ್ ನೋಡ್ತಾರೆ, ಸ್ಕೋರ್ ಬೇಸ್ಡ್ ನೋಡ್ತಾರೆ. ಸೊ ಹಿಂಗೆಲ್ಲ ಮಾಡಿದಾಗ ಇಷ್ಟು ಅಮೌಂಟ್ ಅಂತೇಳಿ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ, ಓಕೆನಾ? ಹಾಗೆ ಇನ್ನೊಂದು, ಸ್ಕೂಲ್ಗಳಿಗೆ ವಿಸಿಟ್ ಕೊಟ್ಬಿಟ್ಟು PUC ಲೆವೆಲಲ್ಲಿ ಸ್ಕೂಲ್ ಲೆವೆಲಿಂದ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಒಂದು ಸ್ವದಾ ಫೌಂಡೇಶನ್ ಅಂತ ಆಂಧ್ರ ಪ್ರದೇಶದಲ್ಲಿ ಇದೆ. ನನ್ನ ಫ್ರೆಂಡ್ ಅಲ್ಲಿಂದಾನೆ ಬಂದಿರೋದು, ಈ ಕೋರ್ಸ್ಗೆ ಜಾಯ್ನ್ ಆಗಿರೋದು ಅದರಿಂದಾನೆ. ಹೇಗಂದ್ರೆ ಅದು ಅವ್ನು PUCಯಲ್ಲಿ ಎಕ್ಸಾಮ್ ಬರೀತಾನೆ. ಎಕ್ಸಾಮ್ ಬರೆದ ತಕ್ಷಣ ನೀನು ಎಕ್ಸಾಮಲ್ಲಿ ಚಲೋ ಇದ್ದು ಸ್ಕೋರ್ ಎಲ್ಲ ಚೆನ್ನಾಗಿ ಮಾಡಿ ಅಂದರೆ ನೀನು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಲ್ಲಿ ತನಕ ಅವರೇ ಓದಿಸ್ತಾರೆ, ಓಕೆನಾ? ಈ ಥರದ್ದೆಲ್ಲ ಕೋರ್ಸ್ಗಳಿರ್ತಾವೆ. ಓಕೆನಾ? ಹಲೋ, ಕೇಳಿಸ್ತಾ ಇದೆಯಾ? ಹೌದು ಸರ್. ಹಾಂ ಓಕೆ. ಹಾಂ, ಹಿಂಗೆಲ್ಲ ಕೋರ್ಸ್ಗಳಿರ್ತಾವ. ಇದೇ ರೀತಿ ಸುಮಾರು ಕೋರ್ಸಸ್ಗಳಿರ್ತಾವ. ನಿಮ್ಗೆ ಏನಾದರೂ ಅಣ್ಣ ನಾನೀಗ SLC ಮಾಡಿದೆ, ಸ್ಕೋರ್ ಮಾಡಿದೆ, ನೀವೆಲ್ಲ ನೆಕ್ಸ್ಟ್ ನಂತರ ಬರ್ತೀರಾ, ಲೈಕ್ SLC ಮಾಡೋಣ ಏನು ತೊಗೋಬೇಕು, ನಾ DC ಆಗ್ಲಿಕ್ಕೆ ಏನು ತೊಗೋಬೇಕು. ಸಮ್ ಜನ ಇರ್ತಾರೆ ಸಣ್ಣ ವಯಸ್ಸಲ್ಲಿ, ಫಾರ್ ಎಕ್ಸಾಂಪಲ್ ಒಬ್ರು ಹೇಳಿರ್ತಾರೆ ಪೊಲೀಸ್ ಆಗ್ಬೇಕು ಅನ್ಕೊಂಡಿರ್ತಾರೆ, ನೆಕ್ಸ್ಟ್ ಅವ್ರು ಪೊಲೀಸ್ ಆಗೋದಿಲ್ಲ, ಹೌದಾ? ಸೊ ಅದ್ರ ತಕ್ಕನಾಗೆ ನಾವು ಏನು ಮಾಡಬೇಕು ನಾವು ಗೋಲ್ ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಅದ್ರ ತಕ್ಕನಾಗಿ ನಮ್ದು ಏನು ಪ್ರಿಪ್ರೇಷನ್ ಇರಬೇಕು ಸಣ್ಣ ವಯಸ್ಸಿಂದಾನೆ. ಈಗ ಒಂದು ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಈಗ ಒಬ್ಬ ಅವನು ಕರಾಟೆ ಅಂತ ಕರಾಟೆ ಮಾಸ್ಟರ್ ಆಗ್ಬೇಕಂದ್ರೆ ಏನಾಗ್ಬೇಕು ಹೇಳಿ? ಹಲೋ, ಹಾಂ ಹೇಳಿ ಸರ್. ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಆವಾಗ ಒಂದು ಕಾಂಪಿಟೇಷನ್ ಭಾಗವಹಿಸ್ತಾನೆ, ವಿನ್ ಆಗ್ತಾನೆ, ಹಂಗೆಲ್ಲ ಆಗ್ತದಲ್ಲ. ಅದೇ ಕೊಟ್ಟಿದ್ದು ಫಸ್ಟ್. ಮಲೇರಿಯಾ ಆಗಿದೆ. ಅಪ್ಪ ಯಾರು ಇರಲಿ ತೊಂದರೆ ಇಲ್ಲ, ಇದರಲ್ಲೇ ಮಾಡು, ಮೇಲೆ ಹೆಸರು ಬರೀ, ನಿಂಗೆ ಹಿಂದಿನ ಪೇಜ್ ಉಪಯೋಗಿಲ್ಲ. ಸರಿ ನಂತರ ನೋಡು. ಹಾಂ ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಓಕೆ ಓಕೆ. ಹಾಂ, ಬೇಜಾರಾಗಿ ಬೋರ್ ಆಗ್ತಿದೆ ಜನ ಹೇಳೋದು. ಸರ್ ಬೇಗ ಮುಗಿಸ್ಬೇಕು, ಟೈಮ್ ಆಯಿತು. ಓಕೆ ಓಕೆ ಓಕೆ. ಹಾಂ ಓಕೆ, ಹಿಂಗೆಲ್ಲ ಕೋರ್ಸಸ್ಗಳಿರ್ತವೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಅಂದರೆ ಬೇಕಾದ್ರೆ ನನಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ.
ನನ್ನ ನಂಬರ್ ಬೇಕಾದ್ರೆ ಸರ್ ಹತ್ರ ತಗೋರಿ. ನಾನು ಅದೇ ಪ್ರಾಜೆಕ್ಟ್ ಮಾಡ್ತೀನಿ ಇದ್ರ ಬಗ್ಗೆನೆ. ಡಿಟೇಲ್ ಆಗಿ ನಿಮ್ಗೆ ಅಂದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್ ಹೋದಂಗೆ ನೀವು ಒಂದೊಂದು ಸ್ಟೆಪ್ ಹೋದಂಗೆ ಎಲ್ಲರಿಗೂ ಡಿಟೇಲ್ ಆಗಿ ಗೊತ್ತಾಗ್ತದೆ. ಸೊ ಒಳ್ಳೆ ಮೆಂಟರ್ನ ಕಂಡುಹಿಡ್ಕೊಳ್ಳಿ, ಅಂದ್ರೆ ಒಳ್ಳೆ ಗುರುನ ಯಾರು ಹೇಳ್ತಾರೆ, ಕರೆಕ್ಟ್ ಹೇಳ್ತಾರೆ, ಸೀದಾ ಹೇಳ್ತಾರೆ, ಅದು ನಿಮ್ಗೆ ಗೊತ್ತಾಗ್ತದೆ. ಕಲಿಯುವಾಗ ಕಲ್ತಿದ್ದನ್ನ ಕರೆಕ್ಟಾಗಿ ಕಲಿ. ಓಕೆ ಓಕೆ, ನಾನು ಒಂದ್ಸರಿ ಬರ್ತೀನಿ, ನಿಮ್ನೆಲ್ಲ ಮೀಟ್ ಮಾಡ್ತೀನಿ. ಬರ್ರಿ ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಬರ್ರಿ ಅಣ್ಣ. ಹಾ ಬರ್ತೀನಿ. ಇಷ್ಟ ತನಕ ಕೂತು ನಾನು ಮಾತು ಕೇಳಿದ್ದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್ ಸರ್. ಹಾ ಥ್ಯಾಂಕ್ಸ್. ಓಕೆ, ಹಾ ವೆಲ್ಕಮ್. ಸರ್ ಆಯ್ತು ಸರ್. ಹಾ ಸರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಹೇಳಿ ಸರ್, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ತೆ, ಬಾಯ್. ತಮ್ಮ ಟೈಮ್ ಥ್ಯಾಂಕ್ ಯು. ಕೊಟ್ಟಿದ್ದಕ್ಕೆ ಓಕೆ ಸರ್, ಚೆನ್ನಾಗಿತ್ತು ಸರ್. ಒಳ್ಳೆ ಗಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಕ್ಸಾಮ್ ನಡೀತಾ ಇದೆ, ತುಂಬ